ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಹೇಳಿ, ಕಾರಣ ಇಲ್ಲದೆ ನೀವೇನು ಮಾಡಲ್ಲ, ಯಾಕೆ ನಾಟಕ? ಆ ಪ್ರೀತಿ ಹಕ್ಕಿಗಳಿಗೋಸ್ಕರ, ಆ ಹಕ್ಕಿಗಳನ್ನ ಜೋಡಿ ಹಕ್ಕಿ ಮಾಡೋದಕ್ಕೋಸ್ಕರ. ಅರ್ಜುನ್ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ. ಅವನು ಬಂದಿರೋದಕ್ಕೆ ಒಂದು ಕಾರಣ ಇದೆ. ಹಲೋ ಹಲೋ ಜಾನಕಿ. ಹಾಂ, ಯಾರು? ಏಯ್ ಕಳ್ಬಳಪ್ಪ. ಏಯ್ ಪೆನ್ಸಿಲ್ ಕಡ್ಡಿ. ಹೇಗಿದ್ದೀರಾ ಮೇಡಮ್? ನಾನು ಸೂಪರ್. ಏನು ಇಷ್ಟು ದಿನ ಆದಮೇಲೆ ನೆನಪಿಸ್ಕೊಂಡು ಫೋನ್ ಮಾಡಿದ್ಯಾ? ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಕಣ. ಏನು ಹೇಳು ಅರ್ಜುನ್? ಏನಿಲ್ಲ, ನನಗೂ ಅಮೃತವ್ರಿಗೂ ಲೈಟಾಗಿ ಮನಸ್ತಾಪ. ಅವ್ರು ಮತ್ತೆ ನನ್ನ ಜೊತೆ ನಾರ್ಮಲ್ ಆಗಿರಬೇಕು ಅಂದರೆ ನೀನು ನನ್ನ ಜೊತೆ ಕ್ಲೋಸ್ ಆಗಿರೋ ಥರ ನಾಟಕ ಆಡಬೇಕು. ಅಂದರೆ? ನಿಂಗೆ ಗೊತ್ತಲ್ಲ, ಹೆಂಡತಿರು ಗಂಡನ ಮೇಲೆ ಎಷ್ಟು ಪೊಸೆಸಿವ್ ಆಗಿರ್ತಾರೆ ಅಂತ. ಬಟ್ ಇದನ್ನ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ನೋ ಪ್ರಾಬ್ಲಮ್, ನಾನು ಗ್ಯಾರಂಟಿ. ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ನೀವಿಬ್ರು ಚೆನ್ನಾಗಿರೋಕ್ಕೆ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಸರಿ, ಯಾವಾಗ ಬರ್ತೀಯಾ? ಮಂಜು ಅವರೇ, ಇವಾಗ ಗೊತ್ತಾಯ್ತಾ ನಾನು ಅರ್ಜುನ್ ಜೊತೆ ಏನೋ ಕ್ಲೋಸ್ ಆಗಿದ್ದೀನಿ ಅಂತ? ಜಾನಕಿ, ಅಪ್ಪ ಕರೀತಾ ಇದ್ದಾರೆ. ಏನು ಸಾಹೇಬ್ರ? ಅಣ್ಣವ್, ನಾನೇನೋ ರಾಮಣ್ಣನ ಪಿರುತಿ ಒಂದು ಮಾಡೋಕ್ಕೆ ನಿನ್ನ ಕರೆದ್ರೆ ನೀನು ನಿಮ್ಮವ್ರ ಬಗ್ಗೆನೇ ಸುಳ್ಳು ಹೇಳಿದೆಯಲ್ಲ, ಯಾಕಣ್ಣ ಹಿಂಗೆ ಮಾಡಿದೆ? ನೋಡು ಮಂಜ, ನಾವು ಸಾಧಿಸಬೇಕಾಗಿರೋ ಕಾರ್ಯ ಮುಖ್ಯ, ಹೇಗೆ ಅನ್ನೋದು ಸಾಮರ್ಥ್ಯ. ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ರಾಮಣ್ಣನ ಬಾಯಿಂದನೇ ಜಾನಕಿ ಅಂದರೆ ಇಷ್ಟ ಅಂತ ನಾನು ಹೇಳಿಸ್ತೀನಿ. ವಾ, ಹಂಗ ನಿನ್ನ ಮುಂದಿನ ಪ್ಲಾನೇನು? ಶುರುವಾಗಿದ್ದು ನನ್ನಿಂದನೇ, ಕ್ಲೈಮ್ಯಾಕ್ಸ್ ಕೂಡ ನನ್ನಿಂದನೇ. ನೀನು ಬಿಡೋಣ, ಹೇಳಿದ್ನೆಲ್ಲ ಮಾಡೇ ಮಾಡ್ತೀಯಾ? ಅಂಥ ತೆಪ್ಪು ನಾನೇನು ಮಾಡಿದೆ? ಹೊಸ ದೋಸ್ತು ಸಿಕ್ಕಿದ್ಮ್ಯಾಕೆ ನಾನು ಬೇಡ ಅನ್ನಿಸ್ತೈತಾ? ಛೇ, ಮೇಡಮ್ ಅಂತವ್ರಲ್ಲ, ಬೇರೆ ಏನೋ ಕಾರಣ ಇರಬೇಕು, ಇಲ್ಲ ಯಾರೋ ಏನೋ ಅಂದಿರಬೇಕು. ಯಾರಿರ್ಬೋದು? ಬಾವಾ ಬಾವಾ, ಅದಕ್ಕೆ ಯಾಕೆ ಬಾವ ಹೀಗೆ ಕೂತಿದ್ದೀರಾ? ಏನಾಯಿತು? ಹುಷಾರಲ್ವಾ ನಿಮಗೆ? ಅದಕ್ಕೆ ಏನಿಲ್ಲ, ಅದಕ್ಕೆ ಹಿಂಗೆ ಸುಮ್ಕೆಯ. ಯಾಕೆ ಬಾವ ನನ್ನ ಹತ್ರ ಹೇಳೋದಿಲ್ವಾ? ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ. ಅದಕ್ಕೆ ನೀವು ಆವಾಗ ಹೇಳ್ತಿದ್ರಲ್ಲ, ಅದು ಸರಿನೇ. ಯಾವುದ್ರ ಬಗ್ಗೆ ಬಾವ? ಅದೇ ಈ ಪಟ್ಟಣದವ್ರನ್ನ ನಂಬಾರ್ದು ಅಂತ. ಹಾಂ ಹೌದು, ನಿಮಗೆ ಈಗಲಾದರೂ ಅರ್ಥ ಆಯ್ತಲ್ಲ. ಆ ಟೀಚರ್ ಸರಿ ಇಲ್ಲ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಅಯ್ಯೋ ಅದಕ್ಕೆ ಅವರಲ್ಲ, ಮೇಡಮು ದ್ಯಾವತಿ ಅಂತವರು. ಆದರೆ ಅವ್ರ ದೋಸ್ತು ಅಂತ ಹೇಳ್ಕೊಂಡು ಬಂದವ್ರಲ್ಲ, ಅರ್ಜುನ್ ಅಂತ, ಅವ್ರ ಬಗ್ಗೆ ನಾನು ಮಾತಾಡ್ತಿರೋದು. ಓ, ಅವ್ರೇನು ಮಾಡಿದ್ರು ಬಾವ? ಅದಕ್ಕೆ ಇವಾಗ ನೀವೇ ಹೇಳಿ, ನಮ್ಮೂರವ್ರಿಗೆ ಯಾರಿಗಾರ ತೊಂದರೆ ಆದರೆ ನಾವೇ ಸಹಾಯ ಮಾಡಬೇಕಲ್ವೇ? ಹೌದು. ಹಂಗಾರೆ ನಂಗೆ ಸಹಾಯ ಮಾಡ್ತೀರಾ? ಅದೇನು ಅಂತ ಹೇಳಿ ಬಾವ. ಈಗ ಮೇಡಮ್ಮು ನಮ್ಮೂರವರೇ ಆಗವ್ರೆ, ಈ ಅರ್ಜುನು ಮೇಡಮ್ ಹಿಂದಿದ್ದಕ್ಕೆ ಸುತ್ತವ್ರೆ, ಅವ್ರಿಗೆ ಬೇರೆ ಲಗ್ನ ಆಗೈತೆ. ನೀವೇ ಹೇಳಿ
ಹಳ್ಳಿ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೋಬೇಕಲ್ವೇ? ಹೌದೌದು. ಅದಕ್ಕೆ ಅರ್ಜುನ್ ಅವ್ರಿಗೆ ಹುಸಿ ಬುದ್ಧಿ ಹೇಳಬೇಕು. ನಾನೇನಾರ ಹೊರಟಾಗಿ ಮಾತಾಡ್ಬಿಟ್ಟು ಮೇಡಮ್ ಮನ್ಸು ನಸಕ್ಕಿಂತ ನೀವೇ ಅರ್ಜುನ್ ಅವ್ರಿಗೆ ಹುಸಿ ಬುದ್ಧಿ ಹೇಳಿ. ಇಷ್ಟೇನಾ? ನೀವೇನು ಚಿಂತೆ ಮಾಡಬೇಡಿ ಬಾವ, ನೋಡ್ತಾ ಇರಿ ಆ ಅರ್ಜುನ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಸರಿ ಅದಕ್ಕೆ ಹುಸಿ ನಯವಾಗೇ ಮಾತಾಡಿ, ನಾನು ಬರ್ತೀನಿ. ಬಾವ, ಈಗ ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ಅದಕ್ಕೆ ಕೊನೆಕಿತ ಅರ್ಜುನ್ ಅವ್ರು ಏನ್ರು ಅಮೃತ ಅವ್ರಲ್ಲ, ಅವ್ರ ಮಾತಾಡ್ಕೊಬಂದ್ಬಿಡ್ತೀನಿ. ನೀವು ಅವ್ರು ಹೇಳಿದ್ರೆ ಕೇಳ್ಬೋದು. ನಾನು ಬರ್ತೀನಿ. ಹಲೋ, ಜಾನಕಿ ಮನೆಯವರ ಮಾತಾಡ್ತಿರೋದು? ಅರ್ಜುನ್ ಅವರಿದ್ದಾರಾ? ನೋಡ್ತಂಗ್ಯವ, ಕೊನೆದಾಗ ಕೇಳ್ಕೊತೀವಿ. ನೀವು ಊರಿಗೆ ಹೋಗ್ಬೇಕಾರೆ ಅವ್ರನ್ನೂ ಕರ್ಕೊಬೋಗ್ಬಿಡು. ರಾಮಣ್ಣ ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಅಷ್ಟೊಂದು ಹೇಳಿದ್ಮೇಲೂ ನಾನು ಒತ್ತಾಯ ಮಾಡೋದು ಚೆನ್ನಾಗಿರಲ್ಲ. ಅಯ್ಯೋ, ಅವ್ರಲ್ಲಿ ಯಾವ ಕೆಲಸನೂ ಮಾಡ್ತಿಲ್ಲ, ಸುಮ್ಕೆ ಸುಳ್ಳು ಹೇಳ್ತವ್ರೆ. ನೋಡಿ ರಾಮಣ್ಣ, ನಾನು ಯಾವತ್ತೂ ಅವ್ರ ಆಸೆಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ಅವರಿಷ್ಟನೇ ನನ್ನಿಷ್ಟ. ನೀನೇ ಹಿಂಗಂದ್ರೆ ಹೆಂಗವ? ಅವ್ರು ಇಲ್ಲಿರೋದ್ರಿಂದ ನಿಮ್ಗೇನು ಕಷ್ಟ? ಸರಿ, ಈಗಲಾದರೂ ಹೇಳಿ, ನೀವು ಜಾನಕಿನ ಪ್ರೀತಿಸ್ತಾ ಇದ್ದೀರಾ? ಏ ಇಲ್ಲ ಇಲ್ಲ, ನಾನು ಆಂಜನೇಯನ ಭಕ್ತ, ಪಕ್ಕ ಬ್ರಹ್ಮಚಾರಿ. ಸರಿ, ಜಾನಕಿಗೆ ನಿಮ್ಮ ಕಂಡ್ರೆ ಇಷ್ಟನಾ? ಇದ್ರೂ ಇರಬಹುದೇನೋ, ಆದರೆ ನೀವೇ ಮೊದಲು ಹೋಗಿ ಬಾಯ್ಬಿಟ್ಟು ಹೇಳಬೇಕಲ್ವಾ? ಏನು ತಂಗ್ಯವ, ನೀನು ಎಲ್ಲರಂಗೆ ಮಾತಾಡ್ತೀಯ. ನೋಡಿ ಅಣ್ಣ, ಎಲ್ಲರೂ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ನನಗೆ ಯಾವತ್ತಿದ್ರೂ ಅರ್ಜುನ್ ಅವ್ರ ಖುಷಿನೇ ಮುಖ್ಯ. ಅದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ, ಅವ್ರು ಏನು ಮಾಡಿದ್ರೂ ಒಪ್ಕೋತೀನಿ. ಅಲ್ಲ ತಂಗ್ಯವ, ನಾನು ಏನು ಹೇಳ್ತೀನ? ಇನ್ನೇನು ಮಾತಾಡಬೇಡಿ ಅಣ್ಣ, ನಾನಿನ್ನು ಬರ್ತೀನಿ. ಅರ್ಜುನ್, ನೀವು ಈ ಊರಿಗೆ ಬಂದಿದ್ದ ಕೆಲಸ ಮುಗಿತಾ? ಹಾಂ, ಮುಗಿತಾ ಬಂತು. ನೀವೇನೋ ಮಾತಾಡಬೇಕು ಅಂತ ಹೇಳಿದ್ರಿ? ಅದೇನೂ ಇಲ್ಲ. ನೀವು ಈ ಊರಿಗೆ ಬಂದಿದ್ದ ಕೆಲಸ ಮುಗೀತು ಅಂತಾನೋ, ಅಥವಾ ಬೇರೆ ಯಾರೋ ನಿಮ್ಮನ್ನ ಊರು ಬಿಟ್ಟು ಹೋಗಿ ಅಂತ ಹೇಳಿದ್ರು ಅಂತಾನೋ ನೀವು ಈ ಊರು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಐ ಮೀನ್, ನಿಮಗೆ ಯಾರಾದರೂ ಇಷ್ಟ ಆಗಿರ್ಬೋದು, ನಮ್ಮ ಊರು ಇಷ್ಟ ಆಗಿರ್ಬೋದು. ಆ ಥರ ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ನೇರವಾಗಿ ನನ್ನ ಹತ್ರ ಹೇಳಿ, ಡೋಂಟ್ ವರಿ. ಆ್ಯಕ್ಚುಲಿ ನೀವು ಹೇಳಿದ ನಿಜಾನೇ. ನಾನು ಈ ಊರಿಗೆ ಬಂದಿದ್ದೆ ಪ್ರೀತಿ ಇದೆಯೋ ಅಥವಾ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಓ, ಹಾಗಿದ್ರೆ ಕನ್ಫರ್ಮ್ ಆಯಿತಾ? ಹಾಂ, ಆದರೆ ಪಾಪ ಅವ್ರಿಗೆ ಹೇಳೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಅರೆ, ಅವ್ರಿಗೆ ಹೇಳೋದಕ್ಕೆ ಧೈರ್ಯ ಸಾಲ್ತಿಲ್ಲ ಅಂದ್ರೆ ಏನಂತೆ? ನೀವೇ ಹೇಳ್ಬೋದಲ್ಲ. ಒಂದು ವೇಳೆ ನಿಮಗೆ ಓಕೆ ಅಂತ ಅನ್ನೋದಾದರೆ ಬೇಕಿದ್ರೆ ನಾನೇ ಹೋಗಿ ಮಾತಾಡ್ತೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ, ನಾನೇ ಒಪ್ಪಿಸಿ ಹೇಗಾದರೂ ಹೇಳಿಸ್ತೀನಿ. ಗುಡ್. ನಿಮಗೇನಾದರೂ ಸಹಾಯ ಬೇಕು ಅಂದರೆ ನನ್ನನ್ನು ಕೇಳಿ. ಈ ಜೋಡಿಗಳನ್ನು ಸೇರಿಸೋ ಪುಣ್ಯ ಕಾರ್ಯದಲ್ಲಿ ನನ್ನ ಪಾಲು ಇರಲಿ. ಹೌದು, ಜೋಡಿ ಹಕ್ಕಿಗಳನ್ನ ಸೇರಿಸೋ ಕಾರ್ಯಕ್ಕೆ ನೀವು ಸಹಾಯ ಮಾಡಲೇಬೇಕು. ಖಂಡಿತ. ಸರಿ, ನಾನಿನ್ನು ಬರ್ತೀನಿ. ಹಾಂ. ಅರ್ಜುನ್, ಈ ಊರಲ್ಲಿ ಒಳ್ಳೆ ಟೀ ಸಿಗೋದು ಈ ಅಂಗಡಿಲೇನೆ. ಬಾ ಕುತ್ಕೋ. ಗೋಪಾಲಣ್ಣ. ಮೇಡಮ್ ನಮಸ್ತೆ. ಇಲ್ಲಿ ಮೇಡಮ್ ನಿಮ್ಮ ದೋಸ್ತು ಕಾಣಿಸ್ತಾ ಇಲ್ಲ. ಇಲ್ಲೇ ಇದ್ದಾರಲ್ಲ, ಅರ್ಜುನ್ ಅಂತ. ಗೋಪಾಲಣ್ಣ, 2 ಟಕ್ಕರ್ ಟೀ ಖಡಕ್ ಆಗಿರ್ಲಿ. ಸರಿ ಮೇಡಮ್.
ಲೇ ದೇವ, ಅಣ್ಣ ಇದೇನಲ್ಲ ಇಲ್ಲಿ ಕೂತ್ಕೊಂಡಿದ್ಯಾ? ಟೀ ಕುಡಿಯೋಣ ಅಂತ ಬಂದೆ ಅಣ್ಣ. ನೀನಿಲ್ದೆ ನಾನೊಬ್ನೇ ಒಂದು ರೌಂಡ್ ಮುಸ್ಕೊ ಬಂದೆ ಕಣ್ಲ. ಬಾ ಹೋಗಮ್ಮ, ಬಾ ನಡಿಲ. ಅಶೋಕಣ್ಣ ನಮಸ್ತೆ, ಬನ್ನಿ ಒಂದು ಲೋಟ ಟೀ ಕುಡೀರಿ. ದೊಡ್ಡ ಮನೆ ಗಂಡು ಈ ಅಶೋಕ ನಿನ್ನ ಅಂಗಡಿ ಬಂದು ಟೀ ಕುಡಿಬೇಕನ್ಲ? ಲೇ ದೇವ, ನನ್ನ ಗಾಡಿಲಿ ಹೋಗಿ ಬಂದೂಕ ತಗೋಬರ್ಲ, ಇವನ ಸೂಟ್ ಮಾಡ್ಬಿಡ್ತೀನಿ ನಾನು. ನೀವು ದೊಡ್ಡ ಮನೆಯವರಾ? ಹಾಗಿದ್ರೆ ರಾಮಣ್ಣ ನಿಮಗೆ? ಹೌದು, ರಾಮಣ್ಣ ನನ್ನ ಅಣ್ಣನೇಯ. ಏನಿವಾಗ? ರಾಮಣ್ಣ ನಿಮ್ಗೆ ಹೇಗೆ ಗೊತ್ತು? ಲೇ ದೇವ, ರಾಮಣ್ಣನ್ ಗೊತ್ತಿಲ್ದಿಲ್ಲವ್ರು ಅವ್ರೇನ್ಲ? ಸುತ್ತಲೂ 5 ಜಿಲ್ಲೆಗೂ ರಾಮಣ್ಣನೇ ಅಲ್ವೇನ್ಲ ಪೈಲ್ವಾನ? ಓಹೋ, ಅದಕ್ಕೆ ಕೂಸ್ತಿಲ್ ಸೋತಿದ್ದು. ಲೇ, ಒಂದು ಕಿತ ರಾಮಣ್ಣ ಸೋತ್ ಬಿಟ್ರೆ ಅದನ್ನೇ ಹೇಳ್ಕೊಂಡು ಆಡ್ತೀಯನ್ಲ? ರಾಮಣ್ಣನ್ ಸೋಲ್ಸೋ ಗಂಡು ಕುಸ್ತಿಯಲ್ಲಿ ಯಾವನು ಇಲ್ಲ ಕಣ್ಲ. ಹಲೋ ಅಶೋಕ್ ಅವರೇ, ಈ ಊರಲ್ಲಿ ರಾಮಣ್ಣನ ಸೋಲ್ಸೋ ಗಂಡು ಇಲ್ಲದೆ ಇರ್ಬೋದು, ಆದರೆ ಯಾರು ರಾಮಣ್ಣನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳಬೇಡಿ. ನಮಗೂ ಸ್ವಲ್ಪ ಕುಸ್ತಿ ಬರುತ್ತೆ. ಏಯ್ ನೋಡ್ರಲ್ಲ ಪೈಲ್ವಾನನ್ನ, ಹೌದಾ? ರಾಮಣ್ಣನ್ ತಾವ ಕುಸ್ತಿ ಆಡಿ ಗೆದ್ದು ಬಿಡ್ತೀಯಾ? ಎಷ್ಟು ಲಕ್ಷ ಬೆಟ್ಟು? 2 ಲಕ್ಷನಾ? ಬರಕ್ಕೆ ಹೇಳಿ ಅವ್ರನ್ನ, ನಾನು ರೆಡಿ. ಅರ್ಜುನ್ ಬೇಡ. ನೋಡಿ ಯೋಚನೆ ಮಾಡಿ ಹೇಳಿ. ಹೇಳದ್ನಲ್ಲ ನಾನು ರೆಡಿ ಅಂತ. ಅಡೋ ಇದೇ ಸರಿಯಾದ ಟೈಮು. ಹಾ, ನೀವು ರೆಡಿಯಾಗಿ ಗಡಿ ತಾವ ಬಂದ್ಬಿಡಿ. ರಾಮಣ್ಣನ್ ನಾನು ಕರ್ಕ ಬರ್ತೀನಿ. ಹಾ ರೆಡಿ ಅಣ್ಣ. ಅರ್ಜುನ್ ನಿನಗೆ ತಲೆ ಕೆಟ್ಟಿದ್ಯಾ? ರಾಮು ಅವ್ರ ಹತ್ರ ಗೆಲ್ಲಕ್ಕಾಗುತ್ತಾ? ಮಂಜ, ಇದೇನಲ್ಲ ಪಟ್ಟಣದವರು ಅಲ್ಲ, ನನ್ನ ತಂಗಿನ ಮಾತು ಕೇಳದೆ ಹೊಂಟೋಗ್ಬಿಟ್ಲಲ್ಲ. ನಿಲ್ಸ್ಲಾ? ಲೇ ಅಶೋಕ, ರಮಣ, ನಿನ್ನೆ ಹುಡುಕ್ತಿದ್ದೆ, ಇಲ್ಲೇ ಸಿಗ್ದೆ, ಒಳ್ಳೇದಾಯ್ತು. ಯಾಕ್ಲಾ? ಒಬ್ಬ ನಮ್ಮ ಊರಿನ ಮೇಲೆ ಸವಾಲು ಹಾಕೋನೆ. ಅವನ್ನ ಕುಸ್ತಿಲ್ ಸೋಲ್ಸೋಕೆ ಯಾರೂ ಇಲ್ಲ ಅಂತೆ. ಹೌದು ಕಣನು, ರಾಮಣ್ಣನ ಕೈಲಿ ಸೋಲ್ಸಕ್ಕಾಗಲ್ಲ ಅಂತಾನ ಆ ಪಟ್ಟಣದವನು. ಪಟ್ಟಣದವನ? ಹೌದಣ್ಣ. ಆ ಮೇಡಮ್ ಜೊತೆ ಕೂತ್ಕೊಂಡು ಟೀ ಕುಡಿಯೋದಲ್ದೆ ದಿಮ್ಮಕ್ಕಿನ ಮಾತು ಹೇಳ್ತವನೆ. ನೀನು ನಂಬ್ಕೊಂಡು ಅವನ ತವ ಬೆಟ್ಟಿಂಗ್ ಕಟ್ಟಿದ್ವಿ. ನೀನೇ ಊರಿನ ಮಾನ ಕಾಪಾಡಬೇಕು. ಏನಂತಿದ್ಯಾ ರಾಮಣ್ಣ? ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಹೇಳು. ಲೈ, ಗಲ್ಡಿ ಮನೆತ ಗಾಡಿ ಹತ್ಲ ಪಂದ್ಯ ಶುರು ಮಾಡಮ್ಮ. ಅದು ರಾಮಣ್ಣ, ಅದು ಅಲ್ಲ ಅಶೋಕಣ್ಣ, ನಾನೇ ರಾಮನಿಗೂ ಅರ್ಜುನನಿಗೂ ಕುಸ್ತಿ ಪಂದ್ಯ ಆಡಿಸ್ದೆ. ಪಂದ್ಯ ಆಡಿದ್ರು ಸಮ ಆಗೋಯ್ತು. ಮತ್ತೆ ಇನ್ನೊಂದು ಸಲ ಅಂದರೆ ಅದು ರಾಮ, ನೀನಾರ ಬಸ್ ಹೇಳ. ಉಸ್ತಾದ್, ನಿಮ್ಮ ಹತ್ರ ಕೇಳಕ್ಕೆ ಬಂದಿಲ್ಲ ನಾನು. ಪಂದ್ಯ ಶುರು ಮಾಡಿ ಅಂತ ಹೇಳಕ್ ಬಂದೀವಿನಿ. ಆದ್ರೂ ಅಶೋಕಣ್ಣ, ಈಗಾಗಲೇ ಪಂದ್ಯ ಆಗೈತಲ್ಲ. ಯಾವಲ್ಲ ಅವನು? ಬಂದು ಬರಲ್ಲ, ಶೂಟ್ ಮಾಡ್ಬಿಡ್ತೀನಿ. ನಂಗೆ ಹೇಳಕ್ ಬರ್ತಾನೆ. ಉಸ್ತಾದ್, ಈಗ ಪಂದ್ಯ ಶುರು ಮಾಡ್ತೀರೋ ಇಲ್ವೋ? ಪಂದ್ಯ ಆಡ್ಸೋಕ್ಕೆ ನಂದೇನು ಅಡ್ಡಿ ಇಲ್ಲ ಅಶೋಕಣ್ಣ, ಆದರೆ ಯಾರನ್ನೂ ಬಲವಂತ ಮಾಡಬಾರ್ದಲ್ವೇ? ಒತ್ತಾಯ ಮಾಡಿ ಅಖಾಡಕ್ಕೆ ನೂಕಬಾರ್ದು ಅಶೋಕಣ್ಣ. ಉಸ್ತಾದ್,
ಪಂದ್ಯ ಆಡೋದಕ್ಕೆ ಇಲ್ಲಿ ಯಾರೂ ನನ್ನ ಒತ್ತಾಯ ಮಾಡ್ತಾ ಇಲ್ಲ. ನಾನೇ ಪಂದ್ಯ ಆಡೋದಕ್ಕೆ ರೆಡಿಯಾಗಿದ್ದೀನಿ. ನೋಡಿದ್ರಾ, ಇನ್ನೇನು ಮತ್ತೆ? ಸರಿ, ಹಂಗಾದ್ರೆ ಅವರೇ ಒಪ್ಪಿದ ಮ್ಯಾಕೆ ನಂದೇನೈತೆ? ಹಾಂ, ನೀವಿಬ್ರು ಬೇಗ ಹೋಗಿ ತಯಾರಾಗಿ ಬನ್ನಿ, ಹೋಗಿ. ಪಟ್ಟಣ ಸಾಹೇಬ್ರೆ, 2 ಲಕ್ಷ ನೆನಪಿರ್ಲಿ. ಸಕ ನಾನು ಅರ್ಥ ಹೊಸಿ ಮಾತಾಡಬೇಕು, ನೀನು ಆ ಕಡೆಗೆ ಹೋಗು. ಹ್ಞೂ, ಮಾತಾಡೋಣ ಸಾಹೇಬ್ರೆ. 2 ಲಕ್ಷ ನೆನಪಿರ್ಲಿ. ಲೇ, ನಾನು ಮಾತಾಡ್ತಿದ್ದೀನಲ್ಲ, ನೀನು ಹೋಗು. ವಾ, ನೀನು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ಯಾ? ಹೊಸಿ ಏಸು ರಮಣ, ಹೊಸಿ ಏಸು. ನಾನು ಏರಿಸ್ತೀನಿ, ನೀವು ಹೋಗು. ವಾರೇ ವಾ, ಈಗ ನೀನು ನನ್ನ ನಿಜವಾದ ಅಣ್ಣ ಕಾಣಲ್ಲ. ಸೂಪರ್. ಇರನೇ ಬರಲ್ಲ? ಹಾಂ, ಬರ್ತೀವನೇ. ನೋಡಿ, ಅಶೋಕ ದುಡ್ಡು ಕಟ್ಟಿರೋದಕ್ಕೆ ನಾನು ಈ ಪಂದ್ಯ ಒಪ್ಕೊಂಡಿಲ್ಲ. ನಂದು ಬೇರೆನೇ ಕಂಡೀಷನ್ನು. ನಾನು ಅಷ್ಟೇ, ದುಡ್ಡಿಗೋಸ್ಕರ ಈ ಪಂದ್ಯ ಒಪ್ಕೊಂಡಿಲ್ಲ. ಏನು ನಿಮ್ಮ ಕಂಡೀಷನ್ನು? ಅದು ನೀವೇನಾರ ಈ ಪಂದ್ಯದಲ್ಲಿ ಸೋತ್ರೆ ಈ ಊರು ಬಿಟ್ಟೋಗ್ಬೇಕು. ಒಂದು ವೇಳೆ ನೀವು ಸೋತ್ರೆ? ಹಾಂ, ನಾನ್ಯಾಕೆ ಸೋಲ್ಲಿ? ಅಕಸ್ಮಾತ್ ಸೋತ್ರೆ ನೀವೇ ಹೇಳಿ. ನಾನು ಗೆಲ್ತೀನಲ್ಲ, ಆವಾಗ ಹೇಳ್ತೀನಿ. ಹಂಗಾರೆ ಪಂದ್ಯ ಒಪ್ಕೆನಾ? ಗೆಲ್ಲೋದು ನಾನೇ ಅಲ್ವಾ? ನೋಡಮ್ಮ. ಲೇ ರಾಮ, ಅರ್ಜುನ, ಆಯ್ತೇನ್ರಲ್ಲ, ಹೊಸಿ ಬಿರ್ನ ಬಂದರು. ಇಬ್ರು ಚೆನ್ನಾಗಿ ಲಡತ್ ಮಾಡಬೇಕು ಏನು? ಹಾಂ, ಜನ ಖುಷಿ ಪಡಬೇಕು, ಹಂಗೆ ಮಾಡಬೇಕು. ನಡೀರಿ. ಮಟ್ಟಿಗೆ ನಮಸ್ಕಾರ ಮಾಡ್ಕೊಳ್ಳಿ. ತುರು ಹಚ್ಕೊಳ್ಳಿ.
ಈ ಪಂದ್ಯದಾಗೆ ದೊಡ್ಡ ಮನೆ ರಾಮ ಗೆದ್ದವನೇ.